ನಮಸ್ಕಾರ ಸ್ನೇಹಿತರೆ, ಕಡೆ ಕಥೆಗಳು ಯೂಟ್ಯೂಬ್ ಚಾನೆಲ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಡಿಸೆಂಬರ್ 22ಕ್ಕೆ ಸಲಾರ್ ಸಿನಿಮಾ ಬಿಡುಗಡೆ ಆಗ್ತಿರೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರವಾಗಿದೆ. ಆದರೆ ಅದಕ್ಕಿಂತ ಒಂದಿನ ಮುಂಚೆ ಅಂದರೆ ಡಿಸೆಂಬರ್ 21ಕ್ಕೆ ಬಿಡುಗಡೆ ಆಗುತ್ತಿರುವ ಸಿನಿಮಾದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಕೆ ಹೊರಟಿರೋದು. ಹೌದು, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ, ನಾವು ಮಾತಾಡ್ತಿರೋದು ಡಂಕಿ ಸಿನಿಮಾದ ಬಗ್ಗೆ. ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ರಾಜ್ಕುಮಾರ್ ಹಿರಾನಿ ಹಾಗೂ ಶಾರುಖ್ ಖಾನ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಅಂತ ಕಾಯ್ತಾ ಇದ್ರು. ಕೊನೆಗೂ ಅಭಿಮಾನಿಗಳ ಕನಸು ಈಡೇರಿದೆ. ರಾಜ್ಕುಮಾರ್ ಹಿರಾನಿ ಹಾಗೂ ಶಾರುಖ್ ಖಾನ್ ಕಾಂಬಿನೇಷನ್ನ ಸಿನಿಮಾವನ್ನ ನಾವು ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ರಾಜಮೌಳಿ ಹಾಗೂ ಪ್ರಭಾಸ್ ಕಾಂಬಿನೇಷನ್ನ ಸಿನಿಮಾದ ಲೆವೆಲ್ನಲ್ಲಿ ಹೋಲಿಸಬಹುದಾಗಿದೆ. ಅಷ್ಟರ ಮಟ್ಟಿಗೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾ ಮೋಸ್ಟ್ ಅವೈಟೆಡ್ ಆಗಿತ್ತು. ಕೊನೆಗೂ ಸಿನಿಮಾ ಈಗ ರೆಡಿ ಆಗಿದ್ದು ಇದೇ ಡಿಸೆಂಬರ್ 21ಕ್ಕೆ ಬಿಡುಗಡೆಯಾಗಕ್ಕೆ ಸಜ್ಜಾಗಿದೆ. ಈ ಸಿನಿಮಾದ ಬಜೆಟ್ ಹಾಗೂ ಸಿನಿಮಾದಲ್ಲಿ ಕಲಾವಿದರು ಎಷ್ಟು ಸಂಭಾವನೆ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವಂತಹ ತಾಪ್ಸಿ ಪನ್ನು ಅವರ ಬಗ್ಗೆ ಮಾತಾಡೋಣ. ಇವರು ಉತ್ತರ ಭಾರತೀಯರಾಗಿದ್ರೂ ಕೂಡ ನಾಯಕಿಯಾಗಿ ಹೆಚ್ಚಾಗಿ ಜನಪ್ರಿಯತೆ ಪಡೆದುಕೊಂಡಿದ್ದು ಮಾತ್ರ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬಹುದಾಗಿದೆ. ಇವತ್ತಿನ ವರ್ಷಗಳಲ್ಲಿ ಹೆಚ್ಚಾಗಿ ಬಾಲಿವುಡ್ ಸಿನಿಮಾಗಳಲ್ಲಿ ತಾಪ್ಸಿ ಕಾಣಿಸಿಕೊಳ್ತಿದ್ದಾರೆ. ಶಾರುಖ್ ಖಾನ್ ರವರ ಡಂಕಿ ಸಿನಿಮಾದಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಈ ಪಾತ್ರ ನಿರ್ವಹಿಸಲು ಭರ್ಜರಿ 11 ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪಡ್ಕೋತಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಬಾಲಿವುಡ್ ಚಿತ್ರರಂಗದ ಮತ್ತೊಬ್ಬ ಉದಯೋನ್ಮುಖ ನಾಯಕ ನಟ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಉರಿ ಸರ್ಜಿಕಲ್ ಸ್ಟ್ರೈಕ್ ಸಿನಿಮಾದ ಮೂಲಕ ಮನೆ ಮನೆಗೂ ಪರಿಚಿತರಾಗಿರುವ ವಿಕ್ಕಿ ಕೌಶಲ್ ರವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ನಟಿಸುವುದಕ್ಕಾಗಿ ವಿಕ್ಕಿ ಕೌಶಲ್ 7 ರಿಂದ 8 ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪಡ್ಕೋತಿದ್ದಾರೆ. ಬಾಲಿವುಡ್ ಚಿತ್ರರಂಗದ ಪ್ರಮುಖ ಪೋಷಕ ಪಾತ್ರ ಕಲಾವಿದ ಆಗಿರುವಂತಹ ಬೋಮನ್ ಇರಾನಿ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಈಗಾಗಲೇ ಬಿಡುಗಡೆ ಆಗಿರುವಂತಹ ಟ್ರೈಲರ್ ಹಾಗೂ ಟೀಸರ್ ತುಣುಕುಗಳಲ್ಲಿ ಕೂಡ ಅವರ ಪಾತ್ರ ಎಲ್ಲರ ಮನಸ್ಸನ್ನ ಗೆದ್ದಿದ್ದು ಸಿನಿಮಾದಲ್ಲಿ ಕೂಡ ಇದೇ ಪರಿಣಾಮವನ್ನ ಬೀರುತ್ತದೆ ಅನ್ನೋದಾಗಿ ಪ್ರೇಕ್ಷಕರು ಭರವಸೆ ವ್ಯಕ್ತಪಡಿಸಿದ್ದಾರೆ. ಬಾಲಿವುಡ್ ಚಿತ್ರರಂಗದ ಅತ್ಯಂತ ಬಹು ಬೇಡಿಕೆ ಹಾಗೂ ಹೆಚ್ಚಿನ ಸಂಭಾವನೆ ಪಡೆಯುವ ಪೋಷಕ ಕಲಾವಿದರಲ್ಲಿ ಕಾಣಿಸಿಕೊಳ್ಳುವ ಬೋಮನ್ ಇರಾನಿ ಈ ಸಿನಿಮಾಗಾಗಿ 12 ಕೋಟಿ ರೂಪಾಯಿಗಳವರೆಗೆ ಸಂಭಾವನೆ ಪಡೆದುಕೊಂಡಿದ್ದಾರೆ ಎಂಬುದಾಗಿ ಕೇಳಿ ಬಂದಿದೆ. ಸಿನಿಮಾದ ನಾಯಕ ನಟ ಆಗಿರುವಂತಹ ಶಾರುಖ್ ಖಾನ್ ರವರ ವಿಚಾರಕ್ಕೆ ಬಂದ್ರೆ ಸಾಮಾನ್ಯವಾಗಿ ಅವರು 100 ಕೋಟಿ ರೂಪಾಯಿಗಳ ಮೇಲೆ ಸಂಭಾವನೆ ಪಡೆದುಕೊಳ್ತಾರೆ. ಆದರೆ ಈ ಸಿನಿಮಾವನ್ನ ಅವರ ಪತ್ನಿ ಆಗಿರುವಂತಹ ಗೌರಿ ಖಾನ್ ರವರೇ ನಿರ್ಮಾಣ ಮಾಡುತ್ತಿರುವ ಕಾರಣದಿಂದಾಗಿ ಸಿನಿಮಾಗಾಗಿ ಯಾವುದೇ ಸಂಭಾವನೆಯನ್ನ ಪಡೆದುಕೊಂಡಿಲ್ಲ ಹಾಗೂ ಲಾಭದಲ್ಲಿ ಪಾಲನ್ನ ಪಡೆದುಕೊಳ್ಳಲಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ. ಸಿನಿಮಾದ ನಿರ್ದೇಶಕ ಆಗಿರುವಂತಹ ರಾಜ್ಕುಮಾರ್ ಹಿರಾನಿ ಕೂಡ ಒಬ್ಬ ಪ್ರೊಡ್ಯೂಸರ್ ಆಗಿರುವ ಕಾರಣದಿಂದಾಗಿ ಯಾವುದೇ ಸಂಭಾವನೆಯನ್ನ ಪಡೆದುಕೊಂಡಿಲ್ಲ. ಇಲ್ಲದಿದ್ದರೆ ಇವರು ಕೂಡ ಭಾರತೀಯ ಚಿತ್ರರಂಗದ ಅತ್ಯಂತ ದುಬಾರಿ ನಿರ್ದೇಶಕರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ತಾರೆ. ಸಿನಿಮಾದ ಬಜೆಟ್ 110 ರಿಂದ 120 ಕೋಟಿ ರೂಪಾಯಿಗಳ ನಡುವೆ ಇರಬಹುದು ಎಂಬುದಾಗಿ ಅಂದಾಜಿಸಲಾಗಿದೆ. ಈಗಾಗಲೇ ಈ ವರ್ಷ 2000 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳನ್ನ ಬಾಲಿವುಡ್ ಚಿತ್ರರಂಗಕ್ಕೆ ನೀಡಿರುವ ಶಾರುಖ್ ಖಾನ್ ಡಂಕಿ ಸಿನಿಮಾದ ಮೂಲಕ ಹ್ಯಾಟ್ರಿಕ್ ನೀಡುವುದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳ್ಬಹುದು. 2 ಗಂಟೆ 40 ನಿಮಿಷಗಳ ಅವಧಿಯನ್ನ ಹೊಂದಿರುವಂತಹ ಡಂಕಿ ಸಿನಿಮಾ ಯಾವ ರೀತಿಯಲ್ಲಿ ಜನರ ಮನಸ್ಸನ್ನ ಗೆಲ್ಲುವುದಕ್ಕೆ ಯಶಸ್ವಿಯಾಗುತ್ತದೆ ಅನ್ನೋದನ್ನ ನಾವು ಡಿಸೆಂಬರ್ 21ರಂದೇ ಕಾದು ನೋಡಬೇಕಾಗಿದೆ. ಈ ಕಾಂಬಿನೇಷನ್ ಹಾಗೂ ಈ ಸಿನಿಮಾದ ಬಗ್ಗೆ ನಿಮಗಿರೋ ನಿರೀಕ್ಷೆಗಳನ್ನ ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಬಹುದಾಗಿದೆ.